ಡಿ ದೇವರಾಜ ಅರಸು ಅವರ 110ನೇ ಜಯಂತಿ ಕಾರ್ಯಕ್ರಮ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ತಾಲೂಕು ಆಡಳಿತ ಮತ್ತು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಆಶ್ರಯದಲ್ಲಿ ನಡೆದ ಮಾಜಿ ಮುಖ್ಯಮಂತ್ರಿ ಸಾಮಾಜಿಕ ಕ್ರಾಂತಿ ಹರಿಕಾರ ಡಿ ದೇವರಾಜ ಅರಸು ಅವರ 110ನೇ ಜಯಂತಿ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಮತ್ತು ಪುಷ್ಪ ಸಮರ್ಪಿಸಿ ಚಾಲನೆ ಮಾಡಿದರು. ಸಭೆಯಲ್ಲಿ ಉದ್ದೇಶಿಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ತಾಲೂಕು ಅಧ್ಯಕ್ಷರಾದ ಸಿದ್ಧಾರ್ಥ ಸಿಂಘೆ ಅವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿ ಮತ್ತು ಶಿಕ್ಷಣ ಪಡೆದ ಪ್ರಬುದ್ಧ ವಿದ್ಯಾರ್ಥಿಗಳಿಗೆ ಇಲಾಖೆಯಿಂದ ಸನ್ಮಾನಿಸಿ ಪ್ರೋತ್ಸಾಹಿಸಿದರು. ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿ ವೆಂಕಟೇಶ್ ಕುಲಕರ್ಣಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಘದ ಅಧ್ಯಕ್ಷ ಡಾಕ್ಟರ್ ಪಿವಾಂದ ಹುಲಗಬಾಳಿ, ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಇದ್ದರು ಮತ್ತು ಕಂದಾಯ ಇಲಾಖೆಯ ಗ್ರೇಟ್ಯೂಟ್ ತಹಶೀಲ್ದಾರ್ ಮಹಾದೇವಿ ಬಿರಾದರ್, ತಾಲೂಕು ಪಂಚಾಯಿತಿ ಸಹಾಯಕ ಅಧಿಕಾರಿ ಜಿಎಸ್ ಮಠದ, ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಆರ್ ಮುಂಜೆ, ಸಮಾಜ ಕಲ್ಯಾಣ ಇಲಾಖೆ ವ್ಯವಸ್ಥಾಪಕರ ಎಸ್ ಮಾಂಗ್, ವಸತಿ ನಿಲಯ ಪಾಲಕರ ಅಶೋಕ್ ಸತ್ತಿಗೌಡರು ಮತ್ತಿತರರು ಉಪಸ್ಥಿತರಿದ್ದರು. ಶಿಕ್ಷಕ ಸಂಗಮೇಶ್ ಹೆಚ್ಚಳ ಕಾರ್ಯಕ್ರಮ ನಿರ್ವಹಿಸಿದರು. ಅಶೋಕ್ ಸತ್ತಿಗೌಡರು ವಂದಿಸಿದರು. ವರದಿ ಮುತ್ತು ಮಹೇಶ್ ಬಾಡಿಗೆ, ಬೆಳಗಾವಿ. ಒಂದು ನಕ್ಷತ್ರ. ಅನೇಕ ಜನ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಹೋಗಿದ್ದಾರೆ, ಭಾರತದ ರಾಜಕಾರಣದೊಳಗೆ ಬಹಳಷ್ಟು ಜನ ಹೋಗಿದ್ದಾರೆ. ಆದ್ರೆ ನಾವು ಕೆಲವೊಂದಿಷ್ಟ ಜನರನ್ನು ಮಾತ್ರ ನೆನೆಸ್ತೀವಿ. ಆ ಕೆಲವೊಂದಿಷ್ಟ ಜನರೊಳಗೆ ದೇವರಾಜ ಅರಸು ಬರ್ತಾಳ. ಬಹಳ ಸಣ್ಣ ಕಮ್ಯುನಿಟಿ ಅಂತ, ಬಹಳ ಮೈಕ್ರೋ ಕಮ್ಯುನಿಟಿ. ನಿನ್ನೆ ನಮ್ಮ ಕರ್ನಾಟಕ ಸರ್ಕಾರ ಒಂದು ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ಜಾರಿ ಮಾಡಬೇಕು ಅಂತ ತೀರ್ಮಾನ ತಗೊಂಡು ಕ್ಯಾಬಿನೆಟ್ದಾಗ. ಅದು ಇವತ್ತು ಸಭೆಯೊಳಗೆ ಚರ್ಚೆ ಆಗ್ತದೆ. ಅದರೊಳಗೆ ಅನೇಕ ಅಭಿಪ್ರಾಯಗಳು. ಮೈಕ್ರೋ ಕಮ್ಯುನಿಟಿಗೆ ಅನ್ಯಾಯ ಆಯಿತು, ಈಗ ಬರೀ ದೊಡ್ಡ ದೊಡ್ಡ ಜಾತಿಗಳು, ಬಲಾಢ್ಯ ಜಾತಿಗಳು ಅದರೊಳಗೆ ನಿಂತ್ಕೊಂಡು. ಆದರೆ ದೇವರಾಜ ಅರಸು ಅವರು ಆ ಸಂದರ್ಭದೊಳಗೆ ಬಲಾಢ್ಯವಾಗಿರ್ತಕ್ಕಂಥ ನಮ್ಮ ಕರ್ನಾಟಕದೊಳಗೆ ಬಲಾಢ್ಯವಾಗಿರ್ತಕ್ಕಂಥ ಲಿಂಗಾಯತ ಒಕ್ಕಲಿಗ ರಾಜಕಾರಣವನ್ನು ಒಡಿಲಿಕ್ಕೆ ಬಹಳ ದೊಡ್ಡ ಮಟ್ಟಿಗೆ ಯಾರು ಗ್ರಾಮ ಪಂಚಾಯತ್ ಸದಸ್ಯರಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ಕೊಂಡಿದ್ರು, ಯಾರು ಮಂಡಲ ಪಂಚಾಯತಿ ಬರ್ಲಾಕ ನಮ್ಗೆ ಸಾಧ್ಯ ಆಗೋದಿಲ್ಲ ಅನ್ಕೊಂಡಿದ್ರು, ಯಾರಿಗೆ ತಮ್ಮ ಮತಾಧಿಕಾರದ ಮಹತ್ವ ಗೊತ್ತಿದ್ದಿಲ್ಲೋ ಅಂಥವ್ರನ್ನ ಈ ರಾಜ್ಯದ ಶಾಸಕರನ್ನಾಗಿ ಮಾಡಿದ್ರು, ಮಂತ್ರಿಗಳನ್ನಾಗಿ ಮಾಡಿದ್ರು, ಮೇಲಾಗಿ ಈ ದೇಶದ ಲೋಕಸಭಾ ಸದಸ್ಯರನ್ನಾಗಿಸಿದ್ರು, ರಾಷ್ಟ್ರ ಮಟ್ಟದಾಗ ಮಂತ್ರಿಗಳನ್ನಾಗಿಸಿದ್ರು. ಅವರ ಅನೇಕ ಪ್ರತಿಭೆಗಳನ್ನ ಬೆಳೆಸಿದ್ರು. ಇವತ್ತ ಕರ್ನಾಟಕದೊಳಗೆ ನಾವು ಧರ್ಮಸಿಂಗ್ ಅವ್ರನ್ನ ನೋಡ್ತೀವಿ, ಬಹಳ ಸಣ್ಣ ಕಮ್ಯುನಿಟಿಯಿಂದ ಬಂದವರು. ವೀರಪ್ಪ ಮೊಯ್ಲಿ ಅವ್ರನ್ನ ನೋಡ್ತೀವಿ, ಬಹಳ ಸಣ್ಣ ಕಮ್ಯುನಿಟಿಯಿಂದ ಬಂದವರು. ಅವ್ರನ್ನ ಲೆಕ್ಕ ತಗೊಂಡ್ರ, ಅವ್ರ ಸಮುದಾಯದ ಲೆಕ್ಕ ತಗೊಂಡ್ರೆ ಅವರು ಮುನ್ಸಿಪಾಲಿಟಿ ಮೆಂಬರ್ ಸಹಿತ ಆಗಲಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸಣ್ಣ ಸಂಖ್ಯೆ ಒಳಗಿರೋದವ್ರ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರು ಅಂತಕ್ಕಂಥದ್ದನ್ನು ನೋಡಿದ್ರೆ ಅದರಿಂದ ದೇವರಾಜ ಅರಸು ಅವರ ಶ್ರಮ ಬಹಳ ದೊಡ್ಡದಲ್ಲ. ಅಂತವ್ರು ಬಲಾಢ್ಯ ಜಾತಿಗಳನ್ನು ಬಿಟ್ರ ಸಣ್ಣ ಜಾತಿಗಳು ರಾಜಕಾರಣ ಮಾಡಕ್ ಸಾಧ್ಯ ಇಲ್ಲ ಅಂತಕ್ಕಂಥ ವ್ಯವಸ್ಥೆಯೊಳಗ ಸಣ್ಣ ಜಾತಿಗಳು ಸಹಿತ ರಾಜಕಾರಣ ಮಾಡಬಹುದು, ಅವರು ಅಧಿಕಾರದ ಗದಿಗೆ ಏರಬಹುದು ಅಂತಕ್ಕಂಥದ್ದನ್ನ ತೋರಿಸಿಕೊಡೋದ್ರ ಜೊತೆಗೆ ಒಬ್ಬ ಪೌರ ಕಾರ್ಮಿಕರನ್ನು ಸಹಿತ ಶಾಸಕರನ್ನಾಗಿ ಮಾಡತಕ್ಕಂಥದ್ದು, ಅವ್ರನ್ನ ಮಂತ್ರಿ ಮಾಡತಕ್ಕಂಥದ್ದು ಸಾಧ್ಯ ಆಗಿದ್ದು ದೇವರಾಜ ಅರಸು.